ಅನ್ನುವ ಉದ್ದೇಶದಿಂದ ಮತ್ತು ಇತ್ತೀಚೆಗೆ ಅಕ್ರಮವಾಗಿ ಕಸಾಯಿಖಾನೆಗೆ ಸಾಗಿಸುತ್ತಿರುವಂತಹ ಗೋವುಗಳನ್ನು ತಡೆದಕ್ಕಾಗಿ ನಮ್ಮ ಕಾರ್ಯಕರ್ತರನ್ನ ಮಾರಣಾಂತಿಕವಾಗಿ ಕಸಾಯಿಖಾನೆ ಗೂಂಡಾಗಳಿಂದ ಹಲ್ಲೆಯಾಗಿರುವುದನ್ನು ಖಂಡಿಸಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಆಶೀರ್ವದಿಸಲು ಬಂದಂತಹ ಪೂಜ್ಯ ಬಾಲಶ್ರೀಗಳಲ್ಲಿ, ಸರಳಗಿ ಶ್ರೀಗಳಲ್ಲಿ, ದಂಡಗುಂಡ ಶ್ರೀಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಅರ್ಪಿಸಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಾಥ್ ನೀಡಲು ಬಂದಂತ ನಮ್ಮೆಲ್ಲ ಬಜರಂಗ ದಳದ ಕಾರ್ಯಕರ್ತರೇ, ಶಿವಸೇನಾ ಪಕ್ಷದ ಕಾರ್ಯಕರ್ತರೇ, ತಮ್ಮೆಲ್ಲರಿಗೂ ಪತ್ರಕರ್ತ ಮಿತ್ರರೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಕಳೆದ 26ನೇ ತಾರೀಕು ಅತನೂರು ಗ್ರಾಮದ ಸಂತೆಯಿಂದ ಅಕ್ರಮವಾಗಿ ಸುಮಾರು 15ಕ್ಕೂ ಹೆಚ್ಚು ಹಸುಗಳನ್ನ ಒಂದು ವಾಹನದಲ್ಲಿ ಸಾಗಿಸ್ತಾ ಇದ್ರು. ಕಲಬುರಗಿಯ ರಾಮನಗರ ಆ ಪ್ರದೇಶಕ್ಕೆ ಬರೋದಕ್ಕಿಂತ ಮುಂಚೆ ನಮ್ಮ ಕಾರ್ಯಕರ್ತರು ಅಲ್ಲಿಗೆ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಮಾಹಿತಿಯನ್ನ ನೀಡಿದ್ದಾರೆ. ಮಾಹಿತಿ ನೀಡಿ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ದಾರೆ. ಪೊಲೀಸರು ಬರದೇ ಇರುವ ಕಾರಣಕ್ಕಾಗಿ ಆ ವಾಹನವನ್ನ ನಿಲ್ಲಿಸಿದ್ದಾರೆ. ಒಳಗಡೆ ನೋಡ್ಬೇಕಾದ್ರೆ ಒಂದರ ಮೇಲೆ ಒಂದು ಬಹಳ ಇಕ್ಕಟ್ಟಾದ ಪ್ರದೇಶದಲ್ಲಿ ಅನೇಕ ಹಸುಗಳನ್ನ ಹಿಂಸೆ ಕೊಡುತ್ತಾ ಅದಕ್ಕೆ ನೀರು ಮೇವು ಇಲ್ಲದೇನೆ ನಿಯಮ ಬಾಹಿರವಾಗಿ ಸಾಗಿಸ್ತಾ ಇರುವುದನ್ನ ಪ್ರಶ್ನೆ ಮಾಡಿದ್ದಾರೆ. ಆ ವಾಹನದ ಚಾಲಕ ಕೆಳಗಡೆ ಇಳಿದ ತಕ್ಷಣವೇ ಆ ಕಸಾಯಿಖಾನೆ ಗೂಂಡಾಗಳನ್ನ ಮತ್ತು ಆ ಮಾಲೀಕರನ್ನ ಒಮ್ಮೊಂದೊಂದಿಗೆ ಕರೆಸಿ ನಮ್ಮ ಕಾರ್ಯಕರ್ತರನ್ನ ಪ್ರಶ್ನೆ ಮಾಡಿ ಪೊಲೀಸ್ ಇಲಾಖೆ ಬರುತ್ತೆ, ಸ್ವಲ್ಪ ತಾಳಿ ಅನ್ನುವಂತಹ ಮಾತನ್ನ ಹೇಳಿದ್ರು ಕೂಡ ತಾಳ್ಮೆ ಇಲ್ಲದೇ ಆ ಲಾರಿಯಲ್ಲಿರುವಂತಹ ದೊಡ್ಡ ದೊಡ್ಡ ಕಟ್ಟಿಗೆಗಳನ್ನ ತೆಗೆದುಕೊಂಡು ಮಾರಣಾಂತಿಕವಾಗಿ ರಸ್ತೆಯ ಮೇಲೆ ಹೊರಹಾಕಿದ್ದಾರೆ. ತನ್ನಂತರ ನಮ್ಮ ಕಾರ್ಯಕರ್ತರನ್ನ ಅವಾಚ್ಯ ಶಬ್ದದಿಂದ ಬೈದು ವಾಹನವನ್ನ ಪೊಲೀಸರು ಬರೋದಕ್ಕಿಂತ ಮುಂಚೆನೆ ಸಾಗಿಸಿಬಿಟ್ಟಿದ್ದಾರೆ. ಇದು ಒಂದು ಪ್ರಕರಣ ನಮ್ಮ ಕಲಬುರಗಿಯಲ್ಲಿ ಆಗ್ತಾ ಇದೆ. ತದನಂತರ ನಮ್ಮ ಕಾರ್ಯಕರ್ತರನ್ನ ಸರ್ಕಾರಿ ಆಸ್ಪತ್ರೆಯ ಚಿಕಿತ್ಸೆಗಾಗಿ ಅಡ್ಮಿಟ್ ಮಾಡಿದ ಮೇಲೆ ಅಲ್ಲಿ ಪೊಲೀಸ್ ಇಲಾಖೆ ಬಂದು ಎಲ್ಲ ವರದಿಗಳನ್ನ ತೆಗೆದುಕೊಂಡು ಹೋಗುತ್ತೆ. ಆದ್ರೆ ದುರಂತ ಅಂದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಬೇಕಾದಂತ ವೈದ್ಯರ ಹೃದಯ ತಾಯಿಯ ಹೃದಯ ಆಗಿರ್ಬೇಕು. ಆದ್ರೆ ಬಹುಶಃ ಅಲ್ಲಿ ಕಸಾಯಿಖಾನೆಯ ಒಬ್ಬ ನೆಂಟ ಇದ್ದಂಗೆ ಕಾಣುತ್ತೆ ಮುಸ್ಲಿಂ ವೈದ್ಯ ನಮ್ಮ ಕಾರ್ಯಕರ್ತರನ್ನ ಕಂಡ ತಕ್ಷಣನೇ ಅವರಿಗೆ ಕೆಟ್ಟ ಶಬ್ದದಿಂದ ನಿಂದಿಸಿ, ಅವಾಚ್ಯ ಶಬ್ದದಿಂದ ನಿಂದಿಸಿ ಸರಿಯಾಗಿ ಚಿಕಿತ್ಸೆ ಕೊಡದೇ ನಿರ್ಲಕ್ಷ್ಯ ಮಾಡಿದ್ದಾರೆ. ಈ ವಿಷಯವನ್ನ ನಾವು ಇಲ್ಲಿಯ ಎಸಿಪಿ ಅವರಿಗೆ ತಿಳಿಸಿದ್ದಾಗಿದೆ. ನಮ್ಮ ಎಫ್ಐಆರ್ ಮಾಡ್ಕೊಳ್ಬೇಕು, ಯಾರು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದಾರೋ ಅವರನ್ನ ಕೂಡಲೇ ಬಂಧಿಸಬೇಕು ಅಂತ ಆಗ್ರಹವನ್ನ ನಾವು ತಿಳಿಸಿದ್ವಿ. ದುರಂತ ಅಂದ್ರೆ ಪೊಲೀಸ್ ನಿಯಮ ಏನು ಹೇಳುತ್ತೆ ಅದನ್ನ ಬಿಟ್ಟು ಪೊಲೀಸ್ ನಿಯಮದ ವಿರುದ್ಧ ನಮ್ಮ ಕಲಬುರಗಿ ಪೊಲೀಸ್ ಇಲಾಖೆ ನಿರಂತರವಾಗಿ ಆಡಳಿತ ನಡೆಸ್ತಾ ಇದೆ. ಹಲ್ಲೆ ಒಳಗಾಗದೇ ಇದ್ದಂತಹ ಚಾಲಕ ಮತ್ತು ಕ್ಲೀನರ್ ಇವರಿಬ್ಬರು ಕೂಡ ಮತ್ತೊಂದು ಆಸ್ಪತ್ರೆಗೆ ಭೇಟಿಯಾಗಿ ನಮ್ಮನ್ನು ಕೂಡ ಹಿಂದೂ ಕಾರ್ಯಕರ್ತರು ಹಲ್ಲೆ ಮಾಡಿದ್ದಾರೆ, ಅವ್ರ ಮೇಲೂ ಕೇಸ್ ಮಾಡಿ ಅಂತ ಹೇಳಿದ ತಕ್ಷಣವೇ ಅದನ್ನ ಹಿಂದೆ ಮುಂದೆ ನೋಡಿ ನಮ್ಮ ಪೊಲೀಸ್ ಇಲಾಖೆ ನಮ್ಮ ಕಾರ್ಯಕರ್ತರ ಮೇಲೆ ಎಫ್ಐಆರ್ ಅನ್ನ ಮಾಡಿದೆ. ಇದನ್ನ ಮೊದಲವಾಗಿ ಉಗ್ರವಾಗಿ ನಾವು ಖಂಡಿಸ್ತೇವೆ. ಒಂದು ವೇಳೆ ನಮ್ಮ ಕಲಬುರಗಿಯಲ್ಲಿ ಕೇವಲ ಹಿಂದೂ ಕಾರ್ಯಕರ್ತರು ಮಾತ್ರ ಅಸುರಕ್ಷಿತವಾಗಿಲ್ಲ, ಪೊಲೀಸ್ ಇಲಾಖೆಯು ಕೂಡ ಅಸುರಕ್ಷಿತವಾಗಿ ಇಲ್ಲಿ ಕೆಲಸ ಮಾಡ್ತಾ ಇದೆ. ಯಾಕೆ ಅಂತ ಕೇಳಿದ್ರೆ ನಮ್ಮ ರಾಜ್ಯದಲ್ಲಿ ಆಳುವಂತಹ ಕಾಂಗ್ರೆಸ್ ಸರ್ಕಾರದ ನೀತಿಯಿಂದಾಗಿ ಪೊಲೀಸ್ ಇಲಾಖೆಗೆ ಸ್ವಾತಂತ್ರ್ಯ ಅನ್ನುವಂಥದ್ದಿಲ್ಲ. 4-5 ತಿಂಗಳ ಹಿಂದೆ ಓಂ ನಗರದ ಮಧ್ಯದಲ್ಲಿ ಸೇಡಂ ರಸ್ತೆಯಲ್ಲಿ ಕಸಾಯಿಖಾನೆಗೆ ಹೋಗುವಂತಹ ಗೋವುಗಳನ್ನ ನಮ್ಮ ಬಜರಂಗ ಕಾರ್ಯಕರ್ತರು ಹಿಡಿದಿದ್ರು. ಆ ವಾಹನವನ್ನ ಹಿಡಿದು ಪೊಲೀಸರನ್ನ ಕರೆದು
ಪೊಲೀಸರನ್ನ ವಾಹನದಲ್ಲಿ ಕೂರಿಸಿ ಠಾಣೆಗೆ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಈ ಕಸಾಯಿಖಾನೆ ಗೂಂಡಾಗಳು ಅಲ್ಲಿ ಹೋಗಿ ಪೊಲೀಸರನ್ನೇ ಆ ಲಾರಿಯಿಂದ ಕೆಳಗಿಳಿಸಿ ಪೊಲೀಸ್ ಮೇಲೆ ಹಲ್ಲೆ ಮಾಡಿ ಪೊಲೀಸರ ಸಮಕ್ಷಮದಲ್ಲಿ ಆ ಗೋವುಗಳನ್ನ ಕಸಾಯಿಖಾನೆಗೆ ತೆಗೆದುಕೊಂಡು ಹೋದರು. ಇದು ಪೊಲೀಸರ ಮೇಲೆ ಹಲ್ಲೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಇದು ಹಿಂದೂ ಕಾರ್ಯಕರ್ತರ ಮೇಲಿನ ಹಲ್ಲೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಆದರೆ ಕಾನೂನಿನ ಮೇಲೆ ಹಲ್ಲೆ ಅದು ವ್ಯಕ್ತಿಗತ ಹಲ್ಲೆ ಅಲ್ಲ, ಅದು ಸಂವಿಧಾನದ ಮೇಲೆ ಹಲ್ಲೆ ಅನ್ನುವಂಥದ್ದು ಇವತ್ತು ಸರ್ಕಾರಕ್ಕೆ ನಾವು ಹೇಳಬೇಕಾಗತ್ತೆ. ಇದಕ್ಕೆಲ್ಲ ಈ ಕಸಾಯಿಖಾನೆ ಈ ಗೂಂಡಾಗಳಿಗೆ ರಕ್ಷಣೆ ನೀಡುವಂತವ್ರು ಯಾರು ಅಂತ ಕೇಳಿದ್ರೆ ನಮ್ಮ ಜಿಲ್ಲೆಯ ಮಹಾಮಂತ್ರಿಗಳೇ ಅವರಿಗೆ ಕೃಪಾ ಕಟಾಕ್ಷ. 2.5 ವರ್ಷದ ಹಿಂದೆ ಇವರು ಮಂತ್ರಿ ಆದ ತಕ್ಷಣವೇ ಕಲಬುರಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಒಳಗಡೆ ಒಂದು ಮೀಟಿಂಗ್ ಮಾಡ್ತಾರೆ. ಯಾರಾದರೂ ಗೋವುಗಳನ್ನ ಸಾಗಿಸುವಾಗ ಶಾಲ್ ಹಾಗೆಲ್ಲ ಹಾಕೊಂಡು ಬಂದು ನಾನು ಆದಳ ಈ ಸೇನೆ ಅಂತ ಬಂದ್ರೆ ಅವ್ರನ್ನ ಒದ್ದು ಒಳಗಡೆ ಹಾಕಿ ಅಂತ ಹೇಳಿ ಪರಮಾಣು ಹೊಡೆಸಿದ್ರು. ಅದರ ಪರಿಣಾಮ ಇವತ್ತು ಅದನ್ನ ತಪ್ಪಾಗಿ ಅರ್ಥೈಸಿಕೊಂಡಂತಹ ಕಸಾಯಿಖಾನೆ ಮುಸ್ಲಿಂ ಮಾಲೀಕರು ಸಾರ್ವಜನಿಕರನ್ನೂ ತರಿಸ್ತಾ ಇದ್ದಾರೆ, ಪೊಲೀಸರನ್ನೂ ತರಿಸ್ತಾ ಇದ್ದಾರೆ. ಇನ್ನು ಯಾರಾದರೂ ತಡೆದ್ರೆ ಅವರನ್ನೂ ಕೂಡ ತರಿಸುವಂತಹ ಕೆಲಸ ಇವತ್ತು ಇಲ್ಲಿಯ ಮುಸ್ಲಿಂ ಕಸಾಯಿಖಾನೆ ಮಾಲೀಕರು ಮಾಡ್ತಾ ಇದ್ದಾರೆ. ನಮ್ಮ ವಿಜಯ ಪಾಟೀಲ್ ಅವರು ಹೇಳಿದ ಹಾಗೆ ನೀವು ಯಾರನ್ನಾದ್ರೂ ತಡಿಬಹುದು, ಯಾರನ್ನಾದ್ರೂ ಹಲ್ಲೆ ಮಾಡಬಹುದು, ಆದರೆ ಶಿವಸೇನೆ ಪಕ್ಷದ ಕಾರ್ಯಕರ್ತರಿಗೆ, ಬಜರಂಗ ದಳದ ಕಾರ್ಯಕರ್ತರಿಗೆ ಇನ್ನು ಮುಂದೆ ಒಂದೇ ಒಂದು ಹಲ್ಲೆ ಮಾಡಿದರೆ ಅದಕ್ಕೆ ಡಬಲ್ ಹಲ್ಲೆಯ ಉತ್ತರವನ್ನ ಇವತ್ತು ಹಿಂದೂ ಸಂಘಟನೆಗಳು ಕೊಡಬೇಕು. ಶಾಂತಿ ಪ್ರಿಯರು ಅಂತ ಹೇಳ್ತಾರೆ. ನಿನ್ನೆ ಒಂದು ಮೀಡಿಯಾದಲ್ಲಿ ಬರ್ತಾ ಆಜಾದಿಕ ಪಿಲ್ಲೆಗಳು ಕೂತ್ಕೊಂಡು ಹೇಳ್ತಾ ಇದ್ರು ಅದು ಕಸಾಯಿಖಾನೆಗೆ ಹೋಗ್ತಾ ಇದೆ ಅಂತ ಹೇಳಿ ನೀವು ಹೆಂಗ ಐಡೆಂಟಿಫಿಕೇಶನ್ ಮಾಡಿದಿರಿ? ಅಂದ್ರೆ ಒಂದ್ರ ಮೇಲೆ ಒಂದು ದನಗಳನ್ನ ಹಾಕೊಂಡು ಇಕ್ಕಟ್ಟಾದ ಪ್ರದೇಶಗಳಲ್ಲಿ ಕಟ್ಟಿ ಹಾಕೊಂಡು ಕಸಾಯಿಖಾನೆಗೆ ಹೋಗದೇನೆ ಯಾವ್ದಾದ್ರು ಮಲ್ವಿ ಮನೆ ಶಾಂತಿಗೆ ಹೋಗಕ್ ಸಾಧ್ಯನಾ? ಯಾವ್ದಾದ್ರು ಗೃಹ ಪ್ರವೇಶ ಹೋಗ್ಲಿಕ್ಕೆ ಸಾಧ್ಯನಾ? ಇವರು ಮಾಡುವ ಕೆಲಸನೇ ಕಸಾಯಿಖಾನೆಗೆ ಹೋಗಿ ಹಿಂದೂಗಳು ಪೂಜೆ ಮಾಡುವಂತಹ ಗೋವುಗಳನ್ನ ವಧೆ ಮಾಡಿ ಅದರ ರಕ್ತವನ್ನ ಕುಡಿದು ಇವತ್ತು ಜೀವನ ಸಾಗಿಸಿರುವಂತಹ ಈ ಅಯೋಗ್ಯರಿಗೆ ಮುಂದಿನ ದಿನಗಳಲ್ಲಿ ಶಿವಸೇನೆ ತಕ್ಕ ಪಾಠ ಕಲಿಸುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೇನೆ. ಬಂಧುಗಳೇ, ಕಸಾಯಿಖಾನೆ ಗೂಂಡಾಗಳು ಕಲಬುರಗಿಯಲ್ಲಿ ಇಷ್ಟೊಂದು ಬೆಳಿಬೇಕಾದ್ರೆ ಅದಕ್ಕೆ ನಮ್ಮವರದು ಕೂಡ ಕಾರಣ ಇದೆ. ನಮ್ಮವರು ಓಟಿನ ಆಸೆಗಾಗಿ ಕಸಾಯಿಖಾನೆ ಗೂಂಡಾಗಳನ್ನ ತಲೆ ಮೇಲೆ ಕೂರಿಸಿಕೊಂಡ ಪರಿಣಾಮ ನಿರ್ಭಯದಿಂದ ಇವತ್ತು ಎಲ್ಲ ಪಕ್ಷದವರಿಗೂ ಕೂಡ ಚಾಲೆಂಜ್ ಅನ್ನ ಹಾಕಿ ಸಂವಿಧಾನದ ವಿರೋಧವಾಗಿ ಇವತ್ತು ಅವರು ಕಾರ್ಯ ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹೇಳ್ತೀನಿ, ನೀವು ಭಾಷಣ ಬಿಗಿತೀರಿ, ಪತ್ರಕರ್ತರ ಎದುರುಗಡೆ ಸ್ಟೇಟ್ಮೆಂಟ್ ಕೊಡ್ತೀರಿ, ನಮ್ಮದು ಬಸವ ತತ್ವದ ಸರ್ಕಾರ, ನಮ್ಮದು ಅಂಬೇಡ್ಕರ್ ತತ್ವದ ಸಿದ್ಧಾಂತ ಹೇಳುವಂತಹ ಸರ್ಕಾರ, ಬುದ್ಧ ತತ್ವದ ಸರ್ಕಾರ ಅಂತ ಹೇಳ್ತೀರಿ. ಬುದ್ಧನ ತತ್ವಕ್ಕೆ ವಿರೋಧವಾಗಿ ಇವತ್ತು ಕಸಾಯಿಖಾನೆ ಗೂಂಡಾಗಳು ಅಹಿಂಸೆಯನ್ನ ಮಾಡಿ ಕಾನೂನನ್ನ ಕೈಗೆತ್ತಿಕೊಂಡಿದ್ದಾರೆ. ನೀವು ಅವರಿಗೆ ಶಿಕ್ಷೆ ಕೊಡ್ತೀರಿ ಪ್ರಿಯಾಂಕಾ ಖರ್ಗೆ ಅವರೇ? ಬುದ್ಧ ತತ್ವ ಅಹಿಂಸಾ ಪರಮೋ ಧರ್ಮ, ಆದರೆ ಹಿಂಸೆ ಮಾಡಿ ಪೊಲೀಸರಿಗೂ ಕೇವಲವೇ ದನಗಳನ್ನ ಸಾಗಿಸ್ತಾ ಇದ್ದಾರೆ. ಇದು ಬೌದ್ಧ ಧರ್ಮದ ವಿರೋಧ. ಬಸವ ತತ್ವ ಅಂತ ಹೇಳ್ತೀರಿ. ಗೋವುಗಳ ಕೊಲ್ಲುವ ಪಾಪಿಯ ಧ್ವನಿ ಕೇಳುವ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ವಚನ ಹೇಳಿದರು. ಆದರೆ ಈ ಕಸಾಯಿಖಾನೆ ಕಟುಕರು ಬಸವ ತತ್ವದ ವಿರೋಧವಾಗಿ ಗೋ ಹತ್ಯೆಯನ್ನ ಮಾಡ್ತಾ ಇದ್ದಾರೆ. ಬಸವ ತತ್ವ ವಿರೋಧಿಗಳಿಗೆ ನೀವೇನು ಶಿಕ್ಷೆ ಕೊಡ್ತೀರಿ ಖರ್ಗೆ ಅವರೇ? ಮೂರನೆಯದು ಅಂಬೇಡ್ಕರ್ ತತ್ವ ಸಿದ್ಧಾಂತ ಹೇಳಿದರೆ, ಅಂಬೇಡ್ಕರ್ ಸಂವಿಧಾನ ಅಂತ ಹೇಳಿದರೆ, ಸಂವಿಧಾನದ ಆರ್ಟಿಕಲ್ 48 ಹೇಳುತ್ತೆ ವಾಹನದ ಸಮವಾಗಿ ಗೋವುಗಳು, ಎತ್ತುಗಳು, ಗೋ ವಂಶ ಭಾರವಾದ ವಸ್ತುವನ್ನ ಎನ್ನುವಂತ ಯಾವುದೇ ಪ್ರಾಣಿಗಳಿರುವುದು ಅವುಗಳ ವಧೆ ನಿಲ್ಲಿಸಬೇಕು ಅಂತ ಸಂವಿಧಾನ ಹೇಳುತ್ತೆ. ಖರ್ಗೆ ಅವರೇ, ಈ ಸಂವಿಧಾನ ವಿರೋಧ ಮಾಡಿದಂತಹ ಕಸಾಯಿಖಾನೆಯ ಮುಸ್ಲಿಂ ಗೂಂಡಾಗಳಿಗೆ ಏನು ಶಿಕ್ಷೆ ಕೊಡ್ತೀರಿ ಖರ್ಗೆ ಅವರು ಅಂತ ನಾನು ಇವತ್ತು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಕಡೆ ಸಂವಿಧಾನದ ವಿರುದ್ಧವಾಗಿ ಸಂವಿಧಾನ ಅವಹೇಳನ ಮಾಡ್ತಾ ಇಲ್ಲಿ ಕಾಲ
ತೆಗೆದುಕೊಳ್ಳಲಿಕ್ಕೆ ಜಿಲ್ಲಾಡಳಿತದಲ್ಲಿ ತಮ್ಮಿಲ್ಲ. ಯಾಕೆ ಅಂತ ಕೇಳಿದ್ರೆ ಅವರೆಲ್ಲರೂ ಕೂಡ ಇಲ್ಲಿಯ ಉಸ್ತುವಾರಿ ಸಚಿವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಜಿಲ್ಲಾಧಿಕಾರಿಗಳಿರ್ಬೋದು, ಮಹಾನಗರ ಪಾಲಿಕೆಯ ಆಯುಕ್ತರಿರ್ಬೋದು, ಒಂದೇ ಒಂದು ಕಸಾಯಿಖಾನೆಗೆ ಪರವಾನಿಗೆ ಇಲ್ಲೇ ಇದ್ರೂ ಕೂಡ ನಾಯಿ ಕೊಡೆಗಳಂತೆ ಜಿಲ್ಲೆಯ ಪ್ರತಿ ನಗರಗಳಲ್ಲಿ ಪ್ರತಿ ಕಾಲೋನಿಗಳಲ್ಲಿ ನಿರಂತರವಾಗಿ ಭೂ ಹತ್ಯೆ ಆಗ್ತಾ ಇದೆ. ಇದನ್ನು ತಡಿಬೇಕಾದಂತಹ ಪೊಲೀಸ್ ಇಲಾಖೆ ಕಣ್ಣು ಮುಚ್ಚಿಕೊಂಡು ಕುಂತಿದೆ. ಯಾಕೆ ಕ್ರೈಮ್ಗಳು ಕಲಬುರಗಿಯಲ್ಲಿ ಹೆಚ್ಚಾಗ್ತಾ ಇದಾವೆ. ಒಂದು ವಾರ ಹೋಗೋದಿಲ್ಲ, 2-3 ಮರ್ಡರ್ ಆಗುತ್ತೆ, 4 ದಿನ ಕಳೆಯೋದಿಲ್ಲ, ಮನೆಗಳು ಕಳ್ತನ ಆಗುತ್ತೆ. ಇಂತಹ ದುಸ್ಥಿತಿ ಕಲಬುರಗಿಗೆ ಬರಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ ತುಕ್ಕು ಹಿಡಿದಂತ ಸರ್ಕಾರ, ತುಕ್ಕು ಹಿಡಿದಂತ ಆಡಳಿತ ನಮ್ಮ ಕಲಬುರಗಿಯಲ್ಲಿ ಕಾರ್ಯನಿರ್ವಹಿಸುವ ಕಾರಣಕ್ಕಾಗಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕಲಬುರಗಿಯಲ್ಲಿ ಹದಗೆಟ್ಟು ಹೋಗಿದೆ. ಅತಿ ಹೆಚ್ಚು ಗೋವುಗಳು ಅಜ್ಜಲ್ಪುರದಿಂದ ಕಲಬುರಗಿಗೆ ಬರ್ತಾ ಇದ್ದಾವೆ. ಚಿತ್ತಾಪುರ ತಾಲೂಕು ಸೇಲಂ ಮಡಿಕೇರಿ ಸಂತೆಯಿಂದ ಬರ್ತಾ ಇದ್ದಾವೆ. ಹುಮನಾಬಾದ್ ಸಂತೆ, ಕಮಲಾಪುರ ಸಂತೆಯಿಂದ, ಸುತ್ತಮುತ್ತಲಿನ ಸಂತೆಯಿಂದ ಕಲಬುರಗಿಗೆ ಬರ್ತಾ ಇದ್ರು ಕೂಡ ಜಿಲ್ಲಾಡ ಪೊಲೀಸ್ ಇಲಾಖೆ, ನಗರ ಪೊಲೀಸ್ ಇಲಾಖೆ ಒಂದೇ ಒಂದು ಚೆಕ್ ಪೋಸ್ಟ್ ಗಳನ್ನ ಹಾಕಿ ವಾಹನಗಳನ್ನ ತಪಾಸಣೆ ಮಾಡ್ತಾ ಇಲ್ಲ. ಇದು ಸಂಪೂರ್ಣವಾಗಿ ಪೊಲೀಸರ ನಿರ್ಲಕ್ಷ್ಯ ಅಂತ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಒಂದು ವೇಳೆ ಇವತ್ತು ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗಿದೆ, ಇದು ಹಿಂದೂ ಸಮಾಜದ ಮೇಲೆ ಹಲ್ಲೆ ಆಗಿದೆ, ಗೋ ರಕ್ಷಕರ ಮೇಲೆ ಹಲ್ಲೆ ಆಗಿದೆ. ಇನ್ನೊಂದು ಸಾರಿ ಏನಾದರೂ ಕಲಬುರಗಿ ನಗರದಲ್ಲಿ ಗೋವುಗಳು ಸಾಗಾಣಿಕೆ ಕಂಡು ಬಂದ್ರೆ ಎಲ್ಲ ಹಿಂದೂ ಸಂಘಟನೆಗಳು ಸೇರಿ ತಕ್ಕ ಉತ್ತರ ಕೊಡಬೇಕಾಗುತ್ತೆ. ಏನಾದ್ರೂ ಕಾನೂನು ಸುವ್ಯವಸ್ಥೆ ಹಾಳಾದರೆ ಜಿಲ್ಲಾ ಪೊಲೀಸ್ ಇಲಾಖೆ, ಜಿಲ್ಲಾಡಳಿತವೇ ನೇರ ಹೊಣೆ ಆಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಯುವಕರೇ, ನೀವೆಲ್ಲರೂ ಕೂಡ ಎದ್ದು ನಿಲ್ಲಬೇಕು. ಒಂದು ಕಡೆ ಲವ್ ಜಿಹಾದ್, ಕಲಬುರಗಿಯಲ್ಲಿ ಲ್ಯಾಂಡ್ ಜಿಹಾದ್, ಲ್ಯಾಂಡ್ ಮಾಫಿಯಾ, ಕಲಬುರಗಿಯಲ್ಲಿ ಗೋ ಹತ್ಯೆ ನಿರಂತರವಾಗಿ ನಡೀತಾ ಇದೆ. ಯಾವ ಕಾರಣಕ್ಕೂ ಕೂಡ ಹೆದರಬೇಡಿ. ನಿಮ್ಮ ಸಹಾಯಕ್ಕಾಗಿ 24 ಗಂಟೆಯೂ ಕೂಡ ಶಿವಸೈನಿಕರು ತಯಾರಿಯಾಗಿದ್ದಾರೆ. ದುಷ್ಟ ಕಟುಕರ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡೋಣ. ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿ ಇವತ್ತು ಹೂಡು ಹೋಗಿದ್ದಾರೆ ಇಸ್ಲಾಗಳು, ಹೇರಿಗಳು, ಪಾಕಿಸ್ತಾನದ ಏಜೆಂಟರು. ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡುವಂತ ಧೈರ್ಯ ನಮಗೆ ಬಂತ. ಮುಂದೆ ಏನಾದರೂ ನಮ್ಮ ಕಾರ್ಯಕರ್ತರಿಗೆ ಮುಟ್ಟಿದ್ದೇ ಆದರೆ ಅದರ ಡಬಲ್ ಎಫೆಕ್ಟ್ ಅನ್ನು ನೀವು ಅನುಭವಿಸಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆ ಶಿವಸೇನೆ ಕೊಡುತ್ತೆ. ಮುಂದಿನ ದಿನಗಳಲ್ಲಿ ಎಚ್ಚರಿಕೆಯಿಂದ ನೀವು ಕೆಲಸ ನಿರ್ವಹಿಸಬೇಕಾಗಿದೆ. ಪೊಲೀಸ್ ಇಲಾಖೆ ಪ್ರತಿ ನಗರ ಪ್ರದೇಶ ಮಾಡುವಂತ ಪ್ರತಿ ರಸ್ತೆಗೂ ಕೂಡ ಚೆಕ್ ಪೋಸ್ಟ್ ಗಳನ್ನ ನಿರ್ಮಾಣ ಮಾಡಬೇಕು. ಅಲ್ಲಿ CCTVಗಳನ್ನ ಹಾಕ್ಬೇಕು. ಆ ಮೂಲಕ ಗೋ ಹತ್ಯೆಯನ್ನ ತಡಿಬೇಕು ಅಂತ ಇಲ್ಲಿಯ ಜಿಲ್ಲಾಡಳಿತಕ್ಕೆ ಆಗ್ರಹ ಪಡಿಸ್ತಾ, ಪ್ರತಿಯೊಬ್ಬ ಹಿಂದೂ ಕೂಡ ಗೋವಿನಲ್ಲಿ ಶ್ರದ್ಧೆ ಇಟ್ಟಂತವ್ರು, ಗೋವನ್ನ ಮಾತೆ ಸ್ಥಾನದಲ್ಲಿ ಪೂಜಿಸುವಂತವ್ರು, ಇಂತಹ ಗೋವನ್ನ ಕೊಲ್ಲುವಂತಹ ದುಷ್ಟರಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಪೊಲೀಸರೇ, ನೀವು 4 ವರ್ಷ ನಿಮ್ಮ ತಾಯಿಯ ಎದೆ ಹಾಲನ್ನ ಕುಡಿದು ದೊಡ್ಡವರಾಗಿದ್ದೀರಿ. ಅವತ್ತಿನಿಂದ ಇವತ್ತಿನವರೆಗೆ ನೀವು ಬದುಕಬೇಕಾದ್ರೆ ನೀವು ಕುಡಿದಿದ್ದು ಕತ್ತೆ ಹಾಲಲ್ಲ, ಗೋ ಮಾತೆಯ ಹಾಲು. ಹೀಗಾಗಿ ಆ ಗೋವಿನ ಋಣವನ್ನ ತೀರಿಸಬೇಕಾದ್ರೆ ನೀವು ಗೋವುಗಳನ್ನ ರಕ್ಷಣೆ ಮಾಡಿ ಸಂವಿಧಾನಕ್ಕೆ ಗೌರವ ಕೊಡಿ ಅಂತ ಈ ಮೂಲಕ ತಮ್ಮೆಲ್ಲರಿಗೂ ಕೂಡ ತಿಳಿಸಿ, ಪತ್ರಕರ್ತರು ಕೂಡ ಸಾಕಷ್ಟು ಬಾರಿ ಈ ಅಕ್ರಮ ಕಸಾಯಿಖಾನೆಗಳ ಬಗ್ಗೆ ವರದಿ ಮಾಡಿದರೂ ಕೂಡ ಜಿಲ್ಲಾಡಳಿತ ಇಲ್ಲಿ ಗಮನ ಹರಿಸ್ತಾ ಇಲ್ಲ. ಜಿಲ್ಲಾಡಳಿತಕ್ಕೆ ಬೇಕು ಪ್ರಿಯಾಂಕಾ ಖರ್ಗೆ ಅವರನ್ನ ತೃಪ್ತಿಪಡಿಸುವಂತಹ ಕೆಲಸ, ಸರ್ಕಾರಕ್ಕೆ ಬೇಕು ಮುಸ್ಲಿಮರ ತುಷ್ಟೀಕರಣ ಮಾಡುವಂತಹ ಕೆಲಸ. ಈ ಮುಸ್ಲಿಂ ತುಷ್ಟೀಕರಣದಿಂದಲೇ ಇವತ್ತು ಸಂವಿಧಾನಕ್ಕೆ ಅವಮಾನ ಆಗ್ತಾ ಇದೆ, ಸಂವಿಧಾನಕ್ಕೆ ಅಪಚಾರ ಆಗ್ತಾ ಇದೆ. ಸಂವಿಧಾನದ ಅಪಚಾರ ಆಗದೇ ಇರುವುದಕ್ಕೆ ಶಿವಸೈನಿಕರು ನಿರಂತರವಾಗಿ ಕಲಬುರಗಿ ನಗರದಲ್ಲಿ ಹೋರಾಟ ಪ್ರಾರಂಭ ಮಾಡುತ್ತದೆ ಅನ್ನುವಂತಹ ಸಂದೇಶವನ್ನು ಸಂದರ್ಭದಲ್ಲಿ ಕೊಡುತ್ತಾ, ನೋಡಿ, ಉತ್ತರದಲ್ಲಿಯೂ ಕಾಂಗ್ರೆಸ್ ಶಾಸಕರು, ದಕ್ಷಿಣದಲ್ಲಿಯೂ ಕಾಂಗ್ರೆಸ್ ಶಾಸಕರು, ಇವರಿಬ್ರು ಒಂದೇ ನಾಣ್ಯದ 2 ಮುಖಗಳು. ಕಳ್ಳ ಕಾಕರಿಗೆ ಬೆಂಬಲ, ಲೂಟಿ ಕೋರರಿಗೆ ಬೆಂಬಲ, ಹಲ್ಲೆ ಕೋರರಿಗೆ
ಶಾಸಕರು ಮಂತ್ರಿಗಳು ಬೆಂಬಲ ಕೊಡ್ತಾ ಇದ್ದಾರೆ. ನಾನು ಕಲಬುರಗಿ ಜನತೆಗೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ಮುಂದಿನ ಚುನಾವಣೆಗಳಲ್ಲಿ ಉತ್ತರ ಮತ್ತು ದಕ್ಷಿಣದಲ್ಲಿ ಶಿವಸೇನಾ ಪಕ್ಷಕ್ಕೆ ಗೆಲ್ಲಿಸಿದರೆ ಈ ಕಸಾಯಿಖಾನೆ ಗುಂಡಾಗಳನ್ನ, ಪಾಕಿಸ್ತಾನದ ಗುಂಡಾಗಳನ್ನ ಕಾಲಿನಿಂದಲ್ಲ ಮೊಳಕಾಲಿನಿಂದ ನಡೆಸ್ತೀವಿ ಅನ್ನುವಂತ ಆಶ್ವಾಸನೆಯನ್ನ ನಾನು ಕೊಡ್ಲಿಕ್ಕೆ ಬಯಸ್ತೇನೆ. ರಕ್ಷಣೆ ಮಾಡದ ಕಾಂಗ್ರೆಸ್ ಸರ್ಕಾರಕ್ಕೆ, ಕಟಕರ ಬೆಂಬಲಿಗೆ ನಿಂತಂತ ಇನ್ಚಾರ್ಜ್ ಮಿನಿಸ್ಟರ್ಗೆ, ಕಸಾಯಿಖಾನೆ ಘೋಷಿಸುತ್ತಿರುವ ಪೊಲೀಸ್ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಕಲಬುರಗಿಯಲ್ಲಿರುವ ಪಾಕಿಸ್ತಾನ ಏಜೆಂಟರಿಗೆ, ಕಲಬುರಗಿಯಲ್ಲಿರುವ ಪಾಕಿಸ್ತಾನದ ಏಜೆಂಟರಿಗೆ भारत माता की जय. शिवसेना पक्षಕ್ಕೆ, शिवसेना पक्षಕ್ಕೆ.